ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಪಿತಾ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋ ಬಂದು ನನ್ನ ಚಿಕ್ಕ ಮಗನಿಗೆ ಮುಡಿ ಕೊಟ್ಟಿರಲಿಲ್ಲ ಅಂತ ಹೇಳ್ಬಿಟ್ಟು, ಮುಡಿ ಕೊಡೋಣ, ಹೆಂಗೂ ಇವತ್ತು ಕಾರ್ಮಿಕರ ದಿನಾಚರಣೆ ಅಲ್ವಾ, ಹಾಗಾಗಿ ರಜೆ ಇರುತ್ತೆ ಅಂದ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ದೋ. ನೈಟೇ ಸಡನ್ನಾಗೆ ಪ್ಲ್ಯಾನ್ ಮಾಡ್ದೋ. ಹಾಗಾಗಿ ಎಲ್ಲ ಪೂಜೆ ಎಲ್ಲ ಮಾಡಿಕೊಂಡು ಇವ್ರನ್ನೂ ಎಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡಿಕೊಂಡು ಬೇಗನೆ ಹೋದರೆ ಆಗುತ್ತೆ, ಆಮೇಲೆ ಬಿಸಿಲಾಗುತ್ತೆ ಅಂತ ಹೇಳ್ಬಿಟ್ಟು ಇದು ಮಾಡ್ದೆ. ಮೊದಲನೇ ಮುಡಿ ಗಂಡನ ಮನೆಯದು ದೇವ್ರಿಗೆ ಕೊಟ್ಟಿದ್ದೀವಿ, ಇನ್ನೊಂದು ತಾಯಿ ಮನೆ ದೇವ್ರಿಗೆ ಕೊಡೋದು. ಹಂಗಂತ ಹೇಳ್ಬಿಟ್ಟು ಒಂದು ಹೊಸ ಹೆಲ್ಮೆಟ್ಟು ಜೊತೆಗೆ ಗಾಡಿ ಪಾರ್ಕಿಂಗಲ್ಲಿ ಹಾಕ್ಬಿಟ್ಟು ಹೋಗ್ತಾಯಿದ್ದೀವಿ. ಆಂಜನೇಯನ ಟೆಂಪಲ್ಲು ನಮ್ಮ ಮನೆ ಸೈಡಿಂದ ಬಂದಾಗ ಅದು ಸಿಗುತ್ತೆ. ನಾನು ಫಸ್ಟು ಮದುವೆ ಆದಾಗ ಹೊಸದ್ರಲ್ಲಿ ಅದೇನೆ ಅಲ್ಲಿ ಹೋಗೋದು, ಗಂಧ ಇಕ್ಕೊಳ್ಳೋದು, ಹೋಗೋದು ಫಸ್ಟೆಲ್ಲ. ಆವಾಗ ಭಯ, ಟ್ರೈನ್ ಆಗೆಲ್ಲ ಇನ್ನೂ ನನಗೆ ಗೊತ್ತಿರಲಿಲ್ಲ, ಹೊಸ್ದಲ್ವ ಬೆಂಗಳೂರು ಅವಾಗ. ಹಂಗಾಗಿ ದೇವ್ರೆ ಅಂದ್ಕೊಂಡು ಆಂಜನೇಯ ನೆನ್ಕೊಂಡು ಹೋಗೋದು, ತಿರ್ಗಿ ವಾಪಸ್ ಬರುವಾಗಲೂ ಹಂಗೇ ದೇವ್ರು ನೆನೆಸ್ಕೊಂಡೇ ಬರೋದು. ಒಟ್ಟಿನಲ್ಲಿ ಬರುವಾಗ ದೇವರು ನೆನ್ಪು ಮಾಡಿಕೊಂಡು ಹೋಯ್ತಿದ್ದೆ. ಭಯ ಆವಾಗ, ಈಗಿನಷ್ಟು ಹೋಯ್ತೀನಿ ಬರ್ತೀನಿ ಅನ್ನೋ ಧೈರ್ಯ ಇರಲಿಲ್ಲ ನನಗೆ ಅವಾಗ. ಆಗ್ತಾನೆ ಫಸ್ಟ್ ಆಗಿರೋದ್ರಿಂದ ನೋಡಿ, ನಮ್ಮ ಹೋಗ್ಬೇಕಂದ್ರೆ ಅಲ್ಲಿ ಮಾವಿನ ಮರ, ಅದು ಬೆಳಗ್ಗೆ ಟೈಮಲ್ವಾ, ಏನು ತಣ್ಣು ಗಾಳಿ ಬೀಸ್ತೈತೆ. ಮಳೆಯನ್ನು ನೈಟ್ ಆಗಿತ್ತು, ಹಾಗಾಗಿ ತಣ್ಣಗೆ ಬೀಸ್ತೈತೆ, ಮತ್ತು ಗಾಳಿನೂ ಚೆನ್ನಾಗಿ ಬೀಸ್ತೈತೆ ಮರ ಗಿಡಗಳಲ್ಲಿ ಇರೋದ್ರಿಂದ. ಇನ್ನೂ ಸ್ವಲ್ಪ ಕೆಲಸ ಎಲ್ಲ ಮಾಡಿಸ್ತಾ ಇದ್ದಾರೆ. ಒಂದು ಕಡೆ ಮಾಡಿರ್ತಾರೆ, ಇನ್ನೊಂದು ಕಡೆ ಇನ್ನೊಂದ್ಸಲ ಕಿತ್ತಾಕಬೇಕು ಅಂತಾರೆ. ಈ ಥರ ಮಾಡ್ತಾರೆ ಗೌರ್ಮೆಂಟಲ್ಲಿ, ಏನು ಮಾಡೋಕ್ಕಾಗಲ್ಲ. ಎಷ್ಟೋ ಕಡೆ ನೋಡಿ, ಮನೆ ಕಟ್ಟಿರೋ ಮನೆಯೇ ಕೆಡವಿ ರೋಡ್ ಬರಬೇಕು ಅಂತ ಹೇಳ್ಬಿಟ್ಟು ಆ ಥರ ಮಾಡಿರ್ತಾರೆ. ನೋಡಿ ಎಷ್ಟೊಂದು ಜನ ಅಂದರೆ ರಜೆ ಇರೋದ್ರಿಂದ ಎಲ್ಲರೂ ಸುಮಾರು ಎಷ್ಟು 6:30ಗೆ ಇಷ್ಟು ಜನ. ಅದು ಎಲ್ಲಿರ್ತಾರೋ, ಅದು ಎಲ್ಲಿಂದ ಬರ್ತಾರೋ, ಎಲ್ಲಿಗೆ ಹೋಯ್ತಾರೋ. ಈ ಟ್ರೈನ್ ಅಂತೆಲ್ಲ, ಬಸ್ಸು, ಮೆಟ್ರೋ ಯಾವುದಾದ್ರೂ ಅಷ್ಟೇ, ಎಲ್ಲ ಕಡೆನೂ ರಶ್ಶೆ. ಫ್ರೀ ಬಿಟ್ಟವ್ರೆ ಅಂತ ಹೇಳ್ತಾರೆ, ಫ್ರೀ ಬಿಡ್ದಲ್ಲ ನೋಡಿ ಟ್ರೈನ್ಗೂ ಅಷ್ಟು ರಶ್ ಇರುತ್ತೆ. ಎಲ್ಲರೂ ಅಷ್ಟೇ. ಚಿನ್ನ ನೋಡಿ, ಚಿನ್ನ ಎಷ್ಟೇ ದುಡ್ಡು ಜಾಸ್ತಿ ಆದರೂ ಚಿನ್ನ ತಗೊಳ್ಳೋದು ಬಿಡಲ್ಲ. ಹಾಗೆ ಎಷ್ಟೇ ಬಸ್ ಚಾರ್ಜ್ ಜಾಸ್ತಿ ಆದ್ರೂ ಎಲ್ಲಿಗಾರು ಹೋಗೋತಕ್ಕೆ ಹೋಗಲೇಬೇಕು ಅನ್ನೋದು ಎಲ್ಲರದ್ದು ಪಾಲಿಸಿ. ಎಲ್ಲ ಒಬ್ಬೊಬ್ರಿಗೆ ಇಷ್ಟ ಆದದ್ದು, ನನ್ನಂಥ ಹೆಣ್ಮಕ್ಳು ಪಾಲಿಸಿ ಅಷ್ಟೇ. ಇನ್ನು ಸೀಟಿಗೆ ಹೆಂಗೋ ಮಾಡಿ ಸೀಟ್ ಸಿಕ್ತು ಒಂದು. ನೋಡಿ, ಇವ್ರ ಮಕ್ಕಳು ಹೆಂಗೆ ಆಟ ಆಡ್ಕೊಂಡಿದ್ರು ಅಂದ್ಬೇಡಿ, ಎಷ್ಟು ಬೇಗ ಬತ್ತು ಅನ್ನೋದೇ ಗೊತ್ತಾಗಲಿಲ್ಲ. ಇನ್ನೊಂದು ಮಧುರೊಡೆ ತಿನ್ಕೊಂಡು ತಗೊಂಡ, ಅರ್ಧ ತಿಂದ್ಬಿಟ್ಟು ವಾಪಸ್ಸು ಇಟ್ಕೊಂಡಿದ್ದ. ಇನ್ನು ಮಂಡ್ಯ ಬಂದೇ ಬಿಡ್ತು. ಇನ್ನು ಮಂಡ್ಯ ಬಂದಮೇಲೆ ಇದು ನಾನು ಅಂದಾಗ ಜಾಸ್ತಿ ಬತ್ತಿದ್ದೆ. ಆಗ ಮಕ್ಕಳು ಆಗೋಕ್ಕೆ ಮುಂಚೆ ಒಬ್ಬ ಮಗ ರಿಷಿ ಇದ್ದಾಗ ಬತ್ತಿದ್ದೆ. ಇನ್ನೀಗ ಇಬ್ಬರು ಹಾಕ್ಕೊಂಡು ಆ ಮೆಟ್ಲತ್ತಿ ಇಳ್ದು ಇನ್ನು ಕ್ರಾಸ್ ಮಾಡೋಕ್ಕಾಗಲ್ಲ. ಹಂಗಾಗಿ ಇನ್ನು ಹೋಗ್ತಾಯಿದ್ದೀವಿ. ಅಲ್ಲಿಂದ ನಮ್ಮ ದೇವರು ಇರೋದು ಒಂದು ಸ್ವಲ್ಪ ದೂರನೇ. ಅಲ್ಲಿಂದ ಇನ್ನೊಂದು ಬಸ್ ಹತ್ಕೊಂಡು ಮುಡಿ ಕೊಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ಚೀಟಿ ತಗೊಂಡು, ಫಸ್ಟು ಚೀಟಿ ತಗೊಂಡು ದೇವ್ರದ್ದು ದರ್ಶನಕ್ಕೆ ತೀರ್ಥ ಹಾಕೊಂಡು ಚೀಟಿ ತಗೊಂಡು ಆನಂತರ ಇಲ್ಲಿಗೆ ಬರೋದು. ಸ್ವಲ್ಪ ನೆನೆಲಿ ಅಂದ್ಬಿಟ್ಟು ಫಸ್ಟೇ ನೀರು ಹಾಕಿದ್ದೆ. ಕೂದಲು ಜಾಸ್ತಿ ಒತ್ತಗಿರೋರಿಗೆ ಲೇಟಾಗುತ್ತೆ, ಇಂಥ ಸಾಫ್ಟಾಗಿರೋರಿಗೆಲ್ಲ ಬೇಗ ಮಾಡಿಬಿಡ್ತಾರೆ. ಇನ್ನು ಟಿಕೆಟ್ಗೆ 50 ರೂಪಾಯಿ ಕೊಡಬೇಕು, ಮತ್ತು ಮುಡಿ ತೆಗಿಯೋರಿಗೆ 150 ಕೊಡಬೇಕು. ಇಬ್ಬರಿಂದ 300. ಅವ್ನಿಗೇನು ಮಾಡಿಸೋದು ಇರಲಿಲ್ಲ, ಆದರೆ ನನ್ನ ಮಗ ಚಿಕ್ಕವನು ಮಾಡಿಸ್ತಿದ್ದು ನೋಡಿ, ನಾನು ಮಾಡಿಸ್ತೀನಿ ಕಣಮ್ಮ ಅಂದ್ಕೊಂಡು ಮಾಡಿಸ್ಲಿ ಬಿಡಿ, ಹಾಗಾದ್ರೆ ಒಳ್ಳೆ ಬುದ್ಧಿ ಬರುತ್ತೆ ಅಂದ್ಬಿಟ್ಟು ಮಾಡಿಸ್ತಾ ಅವನಿಗೆ, ಚಿಕ್ಕವನಿಗೆ. ಇನ್ನು ದೊಡ್ಡವನು ಇನ್ನೂ ಅಲ್ಲೇ ಇದ್ದ. ಅವರು ಮುಡಿ ಯಾರು ಮಾಡ್ತಾರೆ, ಪ್ರಶ್ನೆ ಮುಡಿ ದೇವ್ರಿಗೆ, ಅವ್ರಿಗೆ ನೋಡಿ ಇದೆ ನಮ್ಮ ಮೂಗೂರು ತಿಬ್ಬಾದೇವಿ ಅಂತ ಹೇಳ್ಬಿಟ್ಟು. ಅವ್ರಿಗೆ ಇದು ತಾಯಿ ಮನೆ ಕಡೆಯಿಂದ ಅಕ್ಕಿ ಮತ್ತು ಬೆಲ್ಲ, ಕಾಯಿ, ಬಾಳೆಹಣ್ಣು ಅವ್ರಿಗೆ ಕೊಡೋದು ನಮ್ಮ ಕೈಲಾದಷ್ಟು.
1 ಸೇರು 2 ಸೇರು ಎಷ್ಟಾದ್ರೂ ಕೊಡ್ಬೋದು, ಇಷ್ಟೊಂತೇನಿಲ್ಲ. ಅಷ್ಟು ಕೊಟ್ಬಿಟ್ಟು ಬರೋದು, ದುಡ್ಡು ಕೊಟ್ಬಿಟ್ಟು. ಇನ್ನು ಇವಂದಾಯಿತು. ರಿಷಿ ಕೂತ್ಕೊಂಡಿದ್ದ. ಏನೋ ಸದ್ಯ ಇಬ್ಬರೂ ಅಷ್ಟೇ ಗಲಾಟೆ ಮಾಡಲಿಲ್ಲ. ಮುಡಿ ಕೊಡುವಾಗ ಸುಮ್ಮನೆ ಕೂತಿದ್ರು, ಸುಮ್ಮನೆ ತಲೆ ತಗ್ಗಿಸ್ಕೊಂಡ್ರು ಕೂದಲನ್ನ. ಇನ್ನು ಅದೆಲ್ಲ ಕೊಟ್ಟಾದಮೇಲೆ ವಾಪಸ್ ಹೋಗ್ತಾಯಿದ್ದೀವಿ. ಬಿಸಿಲಂತೂ ಹೆವಿ ಬಿಸಿಲು. ಬೆಳಿಗ್ಗೆ ನೋಡಿದ್ರೆ ತಣ್ಣು ಗಾಳಿ ಬೀಸ್ತಿತ್ತು. ಈ ಮಧ್ಯಾಹ್ನ ಆಯ್ತಿದ್ದಂಗೆ ಆ ಬಿಸಿಲು. ಇನ್ನು ಏನು ಊಟ ಮಾಡಿರಲಿಲ್ಲ ನಾವು, ಹಂಗೆ ಹೋಗಿದ್ದು. ಹಾಗಾಗಿ ಸ್ವಲ್ಪ ಎಳ್ನೀರು ಕುಡಿಯೋಣ ಅಂತ ಹೇಳ್ಬಿಟ್ಟು, ಇನ್ನು ಮಕ್ಕಳು ಅವ್ರು ಹಸ್ಕೊಂಡಿರಲ್ಲ, ಆದರೂ ಏನಾದ್ರು ಕೊಡೋಣ ಅಂದ್ಬಿಟ್ಟು ಜ್ಯೂಸ್ ಕೊಡಲಿಲ್ಲ, ಎಳ್ನೀರನ್ನೇ ಇಬ್ರಿಗೂ ಕುಡಿಸೋಣ ಅಂತ ಹೇಳ್ಬಿಟ್ಟು ಕುಡಿಸ್ತಾಯಿದ್ದೀವಿ. ಅದಕ್ಕೆ 1 ಸ್ಟ್ರಾ 2 ಸ್ಟ್ರಾ ತಗೊಂಡು ಕುಡಿತಾವ್ರೆ. ಯಾರು ಏನು ಮಾಡ್ತಾರೆ, ದೊಡ್ಡವನು ಏನು ಮಾಡ್ತಾನೆ ಅದೇ ರೀತಿ ಚಿಕ್ಕವನು ಮಾಡ್ತಾನೆ. ಇನ್ನು ಅದು ಅವರಪ್ಪ ಒಂದು ತಗೊಂಡ್ರು, ಅವರು ಹಸ್ಕೊಂಡೇ ಇದ್ದರು. ಇನ್ನು ಅವ್ರದ್ದು ತಿಂತಾಯಿದ್ರು. ಇನ್ನೊಂದು ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ರಿಷಿಗೆ ಇಟ್ಕೊಂಡಿದ್ದೆ. ಇನ್ನು ಮಾತ್ರ ಇದು ಹಳ್ಳಿ ಸೈಡ್ ಅಲ್ವಾ, ಹಂಗಾಗಿ ಚೆನ್ನಾಗಿರುತ್ತೆ. ನಾವೇನು ಊರಿಗೆ ಹೋದಾಗೆಲ್ಲ ಕುಡಿತಾ ಇರ್ತೀವಿ. ಇನ್ನು ಈಗ ಬಿಸಿಲಲ್ವ, ಹಂಗಾಗಿ ಇವನು ಕುಡಿತಾನಲ್ಲ ಅಂತ ಹೇಳ್ಬಿಟ್ಟು ಕುಡಿಸ್ತಾ ಅಷ್ಟೇ. ಇನ್ನು ಅಲ್ಲಿಂದ ಬಂದು ಸ್ನಾನ ಮಾಡಿಸ್ಕೊಂಡು, ಅಲ್ಲೇ ನಲ್ಲಿ ಎಲ್ಲ ಇರುತ್ತೆ, ಸ್ನಾನ ಮಾಡಿಸ್ಕೊಂಡು ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮಾಡಿಸೋಣ ಅಂತ ಹೇಳ್ಬಿಟ್ಟು. ಅವತ್ತು ಹುಣ್ಣಿಮೆ ಆಗಿರೋದ್ರಿಂದ ಸ್ವಲ್ಪ ರಶ್ಶೇ ಇತ್ತು. ಏನಿಲ್ಲ, ಸಿಂಪಲ್ಲಾಗಿ ಹೂವು, ಎಣ್ಣೆ, ಕಾಯಿ, ಬಾಳೆಹಣ್ಣು, ಗಂಧಕಡ್ಡಿ, ಕರ್ಪೂರ, ಬಳೆ, ಒಂದು ಜಾಕೆಟ್ ಪೀಸ್ ಅಷ್ಟೇ. ನೋಡಿ ಲೈನಿಗೆ ಹೋಯ್ತಾ ಅವರ. ಇನ್ನು ನಾವು ನಿಂತಿದ್ದೀವಿ ಕ್ಯೂವಲ್ಲಿ. ಇನ್ನು ಒಳಗಡೆ ಒಂದು ಸ್ವಲ್ಪ ಮಾಡಿದ್ದೀನಿ ಅಷ್ಟೇ, ತ್ರಿಪುರ ಸುಂದರಿ ಅಂತ. ಇಲ್ಲಿ ದೇವ್ರುಗಳು ಬಂದು 101 ದೇವ್ರು ಐತೆ ಅಂತ ಹೇಳ್ತಾರೆ ನಮ್ಮಮ್ಮ. ಅವಾಗೆಲ್ಲ ನಾವು ಈಗಲಾರು ಅಟ್ಲೀಸ್ಟು ಈ ಥರ ಬಸ್ಸು ಗಾಡೀಲಿ ಹೋದ್ರೆ ಗಾಡೀಲಿ, ಇಲ್ಲ ಏನಾದ್ರು ವೆಹಿಕಲ್ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಆಗೆಲ್ಲ ಎತ್ತಿನ ಗಾಡೀಲಿ ಬಂದು ನಮಗೆಲ್ಲ ನಾವು ಹುಟ್ಟಾಗ ಮುಡಿ ಕೊಡೋಕ್ಕೆ ಎತ್ತಿನ ಗಾಡೀಲಿ ಬಂದು ಮುಡಿ ಕೊಡ್ಕೊಂಡು ಹೋಗೋರಂತೆ. ಆಗೆಲ್ಲ ಈ ಥರ ಗಾಡೀಲೆಲ್ಲ ಹೋಯ್ತಿರ್ಲಿಲ್ಲ, ಬಸ್ಸು ಹಂಗೂ ಇಲ್ಲ, ಈ ಥರ ಗಾಡೀಲಿ ಹೋಯ್ತಿದ್ದೋ. ಇವಾಗ ಹಿಂಗೈತೆ ಅಷ್ಟೆ. ಇನ್ನು ಇಲ್ಲಿ ಗಣಪತಿಗೆ ಬೆಣ್ಣೆ ಅಲಂಕಾರ ಮಾಡಿದರು. ಅದು ಅವರು ಸ್ತೋತ್ರ ಹೇಳ್ತಾ ಇದ್ದಾರೆ, ಅದು ವಿಡಿಯೋ ಇದು ಮಾಡಿಬಿಟ್ಟಿದ್ದೀನಿ. ಚೆನ್ನಾಗಿ ಹೇಳ್ತಾಯಿದ್ರು. ಇನ್ನು ಕ್ಯೂವಲ್ಲಿ ನಿಂತಿದ್ವಲ್ಲ, ಹಂಗಾಗಿ ಇಲ್ಲೇ ಪೂಜೆ ಮಾಡೋದು. ಇಲ್ಲಿ ಪೂಜೆ ಮಾಡ್ಕೊಂಡು ಆ ಕಡೆ ದರ್ಶನ ಮಾಡ್ಕೊಂಡು ಹೋಗೋದು. ನಮ್ಮ ಮನೆ ದೇವರು ಮುಗುರು ತಿಬ್ಬದೇವಿ ಮತ್ತು ದಾಳ್ಕರ್ಲಿಂಗ. ಅಷ್ಟು ದೇವ್ರುಗಳಿಗೆಲ್ಲ ಹೋಗೋಕ್ಕಾಗಲಿಲ್ಲ ನಮಗೆ. ಎಲ್ಲಿ ದಾಳ್ಕರ್ಲಿಂಗ, ಪಾರ್ವತಿ ದೇವಿ, ರಾಕ್ಸಮ್ಮ, ಈ ಥರ ದೇವರು ಎಲ್ಲ 101 ದೇವರು ಇಲ್ಲೇ ಐತೆ. ಅವಾಗೆಲ್ಲ ಆ ಕಾಲದಲ್ಲಿ 101 ದೇವ್ರಿಗೂ ಪೂಜೆ ಮಾಡಿಸ್ಕೊಂಡೇ ಹೋಯ್ತಿದ್ದಂತೆ. ಇನ್ನು ತ್ರಿಪುರ ಸುಂದರಿ ಎಲ್ಲರೂ ನೋಡಿರ್ತೀರ. ಇನ್ನು ಎಲ್ಲರೂ ಒಂದು ಪ್ರದರ್ಶನ ಹಾಕಬ್ರನ ಒಂದು ರೌಂಡು ಅಂತ ಹೇಳ್ಬಿಟ್ಟು ಹೋಯ್ತಾಯಿದ್ದೀವಿ. ಕಾಲು ಸುಡ್ತಾವೆ, ಆದರೂ ನಮ್ಮ ರಿಷಿ ಬಿಡ್ತಾಯಿಲ್ಲ. ಅದು ಒಂದು ಅವನ ಪಂಚೆ ಈ ಥರ ಹಾಕತ್ತೇ ಇರಲಿಲ್ಲ. ಈ ಸಲ ಏನೋ ಖುಷಿಗೆ ಆ ಟವಲ್ನೂ ಸುದಾ ಎಲ್ಲ ಹಾಕ್ಲೇಬೇಕು ಅಂದ್ಕೊಂಡು ಹಾಕಿಸ್ಕೊಂಡಿವ್ನೆ. ಕಾಲು ಸುಡ್ತೈತೆ, ಓಡೋಯ್ತಾ ಇದ್ದೇನೆ. ಅಲ್ಲೊಂದು ನೀರೈತೆ, ಅಲ್ಲಿ ನಿಂತ್ಕೊತೀನಿ ಅಂತ ಹೇಳ್ಬಿಟ್ಟು. ಇನ್ನು ನಾವು ಒಂದು ರೌಂಡ್ ಬರ್ತಾಯಿದ್ದೀವಿ. ಇನ್ನು ನಮ್ಮ ಮನೆಯವರು ಚಿಕ್ಕ ಮಗ ಅಲ್ಲೇ ಕೂತ್ಕೊಬಿಟ್ರು. ನೋಡಿ, ಇಷ್ಟೇ ನಮ್ಮ ಮನೆ ದೇವರು. ಚೆನ್ನಾಗೈತೆ. ನಾವೊಂದೆಲ್ಲ ಇದು ಮಾಡ್ತಾಯಿದ್ರು. ಫೋಟೋ, ಪೂಜೆ ಎರಡೂ ಒಂದು ಕಡೆ ಖುಷಿ. ಬಂದಿದ್ದೀವಿ ನಮ್ಮ ಇದಕ್ಕೆ ಅಂತ. ದೇವ್ರ ದರ್ಶನ, ಅದು ದೇವ್ರ ದರ್ಶನ ನೋಡಿ ನಾವು ಅಂದ್ಕೊಂಡೇ ಇರಲಿಲ್ಲ ಹೋಗಬೇಕು ಅಂತ. ನೈಟ್ ಇದು ಮಾಡಿ ಬೆಳಿಗ್ಗೆ ಅಷ್ಟೊತ್ತಿಗೆ ಹೋಗ್ಬಿಟ್ಟು, ಹಂಗೇ ನಮ್ಮ ಜೀವನದಲ್ಲಿ ಏನೇನು ಆಗಬೇಕು ಅದೆಲ್ಲ ದೇವ್ರು ಬರೆದಿಟ್ಟಿರ್ತಾನೆ. ಅದು ಯಾವ ರೀತಿ ಬರುತ್ತೋ ಅದ್ರ ತಕ್ಕನಂಗೆ ನಾವು ಹೋಯ್ತಾ ಇರೋದಷ್ಟೇ. ನಾವು ಹಂಗಾಗಬೇಕಾಯ್ತು ಹಿಂಗಾಗಬೇಕಾಯ್ತು ಅಂತ ನಾವು ಬಾಯಲ್ಲಿ ಹೇಳ್ಕೊಳ್ಳೋದು ಅಷ್ಟೇ. ಅದೇನಾಗಬೇಕಂತಿತ್ತೋ ಅದೇ ಆಗೋದು. ಇನ್ನು ಇದು ಇನ್ನೊಂದು ದಾಳ್ಕರ್ಲಿಂಗ.
ಅಲ್ಲಿಗೆ ಹೋಗ್ಬಿಟ್ಟು ಬಂದು ನನ್ನ ಮಗ ಇನ್ನೂ ಕೋತಿಗಳಿದ್ದು ಅಲ್ಲಿ ಬಾಳೆಹಣ್ಣು ಕೊಡಮ್ಮ ಅಂದ್ಕೊಂಡು ಬರ್ತಾನೆ ಇದ್ದ. ಕೊಟ್ಟಿದ್ರು ಮತ್ತೆ ಇನ್ನು ಇದು ಕಲ್ಲು ಹೋದ್ಸಲ ಹೋದಾಗಲೇ ಎತ್ತಿದೆ. ನಾವೇನು ಅನ್ಕೋತೀವಿ ಮನಸ್ಸಲ್ಲಿ ಅದಾಗುತ್ತೆ ಅಂದರೆ ತೂಕ ಅನಿಸಲ್ಲ, ಬಂದ್ಬಿಡುತ್ತೆ. ಅದಾಗಲ್ಲ ಅಂದರೆ ಅದು ಕಲ್ಲನ್ನ ಎತ್ತಕ್ಕೆ ಆಗಲ್ಲ, ಅಷ್ಟು ಭಾರ ಅನಿಸುತ್ತೆ. ಇದೊಂದು ಪವರ್ಫುಲ್ ಶಕ್ತಿ. ಹಾಗಾಗಿ ದೇವರಲ್ಲಿ ಒಂದೊಂದು ದೇವರಲ್ಲಿ ಒಂದೊಂದು ಥರ ಶಕ್ತಿ, ಪ್ರತಿಭೆ ಇರುತ್ತೆ, ಪವರ್ಫುಲ್ಲು. ಇನ್ನು ಅಲ್ಲಿಂದ ಇನ್ನೊಂದು ದೇವಸ್ಥಾನಕ್ಕೆ ಬಂದು ಅಲ್ಲೇ ಅಕ್ಕಪಕ್ಕನೇ ಇರುತ್ತೆ, ಪಾರ್ವತಿ ದೇವಿ ಅಂತ ಹೇಳ್ಬಿಟ್ಟು. ಇನ್ನು ದೊಡ್ಡ ಮಗ ಬಂದಾಗಲೂ ಇಲ್ಲೇ ಎಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋದ್ಸಲ ಗಾಡಿ ಮಾಡ್ಕೊಬಂದಿದ್ದ. ಈ ಸಲ ಎಲ್ಲ ಹೋಗಿದ್ದೋ ಹೋದ್ಸಲ, ಈ ಸಲ ನಾವು ಅಷ್ಟೇ ಹೋಗಿದ್ದು. ಅದೇನೇ ಹೇಳಿದೆ, ಫಸ್ಟ್ನೇ ಸಲ ಏನೇ ಆಗಲಿ ಅದು ಫಸ್ಟು ಏನು ಹೇಳ್ತಾರಲ್ಲ, ಆ ಫಸ್ಟ್ನೇ ಸಲ ಮೊಮೆಂಟ್ ಯಾವುದೇ ವಸ್ತು ಆಗಲಿ, ಪೂಜೆ ಅಂತೆಲ್ಲ ಮುಡಿ ಅಂತೆಲ್ಲ ಫಸ್ಟ್ನೇ ಮಗ ಎಲ್ಲದೂ ಅಷ್ಟೇ. ಫಸ್ಟ್ ಇದಾಗದೇ ಅದು ಬೆಸ್ಟ್ ಮೂಮೆಂಟು ಅಷ್ಟೇ. ಇನ್ನು ಇಲ್ಲೂ ಎಲ್ಲ ಪೂಜೆ ಮಾಡಿಸ್ಕೊಂಡು ಇನ್ನು ಕೋತಿಗೆ ತಗೊಂಡು ಹೋದ ಬಣ್ಣು ಹಾಕ್ಬಿಟ್ಟವನೆ. ಅದು ಒಂದು ಬಾಯಿ ಒಳಗಡೆನೇ ಇಟ್ಕೊಂಡೈತೆ, ಆದರೂ ಇನ್ನೊಂದು ಆಗ್ತಿದ್ದಕ್ಕೆ ಅದು ತಗೊಬಿಡ್ತು. ಅದು ಇನ್ನೂ ತಿಂದಿಲ್ಲ, ಬಾಯೊಳಗಡೆನೇ ಇಟ್ಕೊಂಡು ಒತ್ತರಿಸ್ಕೊಂಡೈತೆ. ಇನ್ನು ನಾವು ಆ ಪೂಜೆ ಎಲ್ಲ ಮಾಡಿಸಾಯ್ತು ಅಂತ ಹೇಳ್ಬಿಟ್ಟು ಇಲ್ಲಿ ದೇವ್ರದ್ದು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನೊಂದು ಪಕ್ಕನೇ ದೇವ್ರವೆ, ಅದೆಲ್ಲ ಮಾಡಿಲ್ಲ ಅಷ್ಟೇ. ಇನ್ನು ಚಿತ್ರಾನ್ನ, ಅನ್ನ, ನಮ್ಮಮ್ಮ ಮೊಸರು, ಮಜ್ಜಿಗೆ ಎಲ್ಲ ತಂದಿತ್ತು. ಚಿತ್ರಾನ್ನ ಕಲ್ಸ್ಕೊಂಡು ತಿಂದಾದ್ಮೇಲೆ ಇನ್ನು ಕೋತಿ ನಮ್ಮ ಋಷಿ ಅದು ಕುಡಿದ್ನಲ್ಲ, ಬಾಳೆಹಣ್ಣು ತಿಂತಲ್ಲ, ಇದು ತಿಂತದೆ ಅಂತ ಹೇಳ್ಬಿಟ್ಟು ತಾನು ತಿಂತದ ಊಟನ ಸಾಕೋಮ್ಮ ನನಗೆ, ಕೋತಿಗೆ ಮಡಗ್ತೀನಿ ಅಂತ ಹೇಳ್ಬಿಟ್ಟು ಹೋಗಿ ಮಡಗ್ದ. ನೋಡಿ ಯಾವ ಥರ ತಿಂತೈತೆ ಅಂತ ಹೇಳ್ಬಿಟ್ಟು. ನಾನು ತಿನ್ನಲ್ಲ ಅನ್ನ ಎಲ್ಲನ, ಬೇಡ ಕಣೋ ಋಷಿ, ಬರೀ ಬಾಳೆಹಣ್ಣು ಮಾತ್ರ ಅಂತ ಹೇಳಿ ಸುಮ್ಮನಿರ್ಸಿದೆ. ಇಲ್ಲಮ್ಮ ತಿಂತದೆ ಅಂದ್ಕೊಂಡು ತಗೋಗಿ ಮಡಗಿದ. ಸದ್ಯ ತಿಂತು. ಎಂದೂ ಮಾಡಿ ಯಾರು ಹಾಕ್ಬಾರ್ದಂತೆ, ಆದರೆ ಏನು ಮಾಡೋದು, ಅವ್ನು ಕೇಳಲಿಲ್ಲ, ಹಾಕಿದ್ದ. ಹಾಗಾಗಿ ಇನ್ನು ಕೊನೆಯ ದೇವರು ಇನ್ನು ಕೆಳಗಡೆ ಹೋಗೋ ಹತ್ರ ಇತ್ತು ಅಂತ ಹೇಳ್ಬಿಟ್ಟು ರಾಕ್ಷಮ್ಮ ದೇವಿ ಅಲ್ಲೊಂದು ಸ್ವಲ್ಪ ಪೂಜೆ ಮಾಡಿಸ್ಕೊಂಡು ಬಂದು. ಇನ್ನು ನನ್ನ ಮಗ ಅವ್ರಿಗೂ ಬಿಸಿಲು ತಡಿಯೋಕ್ಕಾಯ್ತಾಯಿಲ್ಲ. ಅದು ಬೆವ್ರಸಾಲೆ ಅಂತ ಇಬ್ರಿಗೂ ಸೆಕೆಗುಳ್ಳೆ ಅಂತಾರಲ್ಲ ಅದು, ಹಂಗಾಗಿ ಇಲ್ಲ ಮಾಡಿಸೇ ಬಿಡೋಣ ಅಂತ ಹೇಳ್ಬಿಟ್ಟು ಹೋಗಿ ಮಾಡಿಸಿದ್ದು. ಇನ್ನು ಒಳಗಡೆ ಒಂದು ಸ್ವಲ್ಪ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಈಚೆ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಹೋಗ್ಬೇಕು ಅಂತಾರಲ್ಲ ಅಂತ ಹೇಳ್ಬಿಟ್ಟು ಕೂತಿದ್ದು. ಇನ್ನು ಸಂಜೆ ಆಗೇ ಹೋಯ್ತು. ಇನ್ನು ಅವತ್ತೇ ನಮ್ಮ ಚಿಕ್ಕಪ್ಪರ ಮನೆಗೆ ಹೋಗಿ ಅಲ್ಲೊಂದು ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ಇನ್ನು ಬರ್ತ್ಡೇ ಸೆಲೆಬ್ರೇಷನ್ಗೆ ಅಂತ ಹೇಳ್ಬಿಟ್ಟು ಬಂದು. ನಮ್ಮ ಅಣ್ಣನ ಮಗಳದು ಬರ್ತ್ಡೇ ಇತ್ತು, ಹಂಗಾಗಿ ನೈಟು ಮಳೆ ಇರಪ್ಪ ಮಳೆನೇ ಬರ್ತೈತಲ್ಲ.
ಬರೀ ನೀ ಇನ್ನು ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಆಗಿಲ್ಲದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.